ದೇವೇಂದ್ರಪ್ಪನವರು ಬಹಳ ಉತ್ತಮವಾದಂತ ಕುಸ್ತಿ ಇದೆ. ನಾಗಾರ್ಜುನ ಮೊನ್ನೆ 5ನೇ ತಾರೀಕು ಉತ್ತರ ಪ್ರದೇಶದ ಹರಿಯಾಣ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದ ಕುಸ್ತಿಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದ ನಾಗಾರ್ಜುನ ಮತ್ತು ಜಿತಿನ್ ಭಾಷಾ ಇವರ ಕುಸ್ತಿ ಬಹಳ ಉತ್ತಮವಾಗಿ ನಡೀತಾ ಇದೆ. ದಿವಂಗತ ಸ್ಟಾರ್ನಗತ್ನವರ ಮೊಮ್ಮಗ ಮಂಜುನಾಥ್ ಪೈಲ್ವಾನ್ರ ಮಗ ನಾಗಾರ್ಜುನ. ಈ ಒಂದು ಕುಸ್ತಿಗೆ ಮುಬಾರಕ್ ಪೈಲ್ವಾನ್ ಗೆದ್ದಿದ್ದಾರೆ. ಅಸ್ಲಾಂ ಪೈಲ್ವಾನ್ ಬೆಳಗಾಂ ಅವರ ವಿರುದ್ಧ ಮುಬಾರಕ್ ಪೈಲ್ವಾನ್ ದಾವಣಗೆರೆ ಅವರು ಗೆದ್ದಿದ್ದಾರೆ. ಕುಸ್ತಿ ಮಾಲ್ತೇಶ್ ಪೈಲ್ವಾನ್ ರಾಣೆಬೆನ್ನೂರು, ಹನುಮಂತ ಪೈಲ್ವಾನ್ ಸ್ಪೋರ್ಟ್ಸ್ ಹಾಸ್ಟೆಲ್ ದಾವಣಗೆರೆ. ರೆಡಿ ಇರೋಣ. ಮಾಲ್ತೇಶ್ ಪೈಲ್ವಾನ್ ರಾಣೆಬೆನ್ನೂರು, ಹನುಮಂತ ಪೈಲ್ವಾನ್ ಸ್ಪೋರ್ಟ್ಸ್ ಹಾಸ್ಟೆಲ್. ಕಾಣಂಗಿಲ್ಲ ನೀವು ಅಜಯ್ ಫೋಟೋ ತೆಗಿಬೇಕು, ಅಜಯ್ ತೆಗಿಬೇಕಣ್ಣ. ಯಶವಂತಣ್ಣ ಶರತ್ ಬೆಳಗಾಂ ಮೊಹಮ್ಮದ್ ಅವ್ರಿಗೆ ಏನಂತ ಕುಸ್ತಿ ಅದು ಇನ್ನೂ ಒಂದು 5 ನಿಮಿಷ ತಡೆಯಪ್ಪ, ಅದು ಬೇಡ ಅಂತ ಹೇಳಿದಾರೆ. ಮಾಲ್ತೇಶ್ ರಾಣೆಬೆನ್ನೂರ ಅಲ್ಲೆಲ್ಲ ನಿಂತಾರ ಅವ್ರಿಗೆಲ್ಲ ಹಾಸ್ಟೆಲ್ ದಾವಣಗೆರೆ. ಈಗ ನಡೀತಕ್ಕಂಥ ಎಲ್ಲ ಕುಸ್ತಿಗೆ ಚಡ್ಡಿ ಹಿಡಿದು ಆಡೋ ಕರಾರಿದೆ. ತಾವೆಲ್ಲರೂ ಸಹಿತ ಇದಕ್ಕೆ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ. ಗಮ್ಮತ್ ಸಾಮ್ಯ ಆಗ್ಬಾರ್ದು. ಗಮ್ಮಗ ಸಾಮ್ಯ ಆಗ್ಬಿಟ್ಟು ಅನ್ನದ ಹಾಕ್ಯಲ್ಲ. ನೀನು ರಾಣೆಬೆನ್ನೂರು ಹನುಮಂತ ಸ್ಪೋರ್ಟ್ಸ್ ಹಾಸ್ಟೆಲ್ ಇದಣ್ಣ, ಜಲ್ದಿ ಬಾರಣ್ಣ. ಸೈಡಿ ಬರಂತ ನೋಡಿ ಪ್ರೇಕ್ಷಕರು ಈ ತುಂಬ ಮೊರೆಗೆ ಅವರಿಗೆ ಪ್ರೋತ್ಸಾಹ ಸಿಗುತ್ತೆ. ಮಾಲ್ತೇಶ್ ರಾಣೆಬೆನ್ನೂರು ಇಬ್ರು ಸಹ ಹನುಮಂತ ಸ್ಪೋರ್ಟ್ಸ್ ಹಾಸ್ಟೆಲ್ ಬರ್ಬೇಕಣ್ಣ, ನೀನು ಜಲ್ದಿ ಬರ್ಬೇಕ. ಅವರಿಗೆ ಮಾಲ್ತೇಶ್ ರಾಣೆಬೆನ್ನೂರು ಈ ಒಂದು ಕುಸ್ತಿಗೆ ಸಾದಿಕ್ ಪೈಲ್ವಾನರು ಬಂದಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀವಿ. ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈ ಒಂದು ನಾಗಾರ್ಜುನ ಅವರು ಜಯಶೀಲರಾಗಿದ್ದಾರೆ. ನಾಗಾರ್ಜುನ ಜಯಗಳಿಸಿದ್ದಾರೆ. ದಿವಂಗತ ಸ್ಟಾರ್ ನಾಗಪ್ಪನವರ ಮೊಮ್ಮಗ ಪೈಲ್ವಾನ್ ಮಂಜುನಾಥ್ ಅವರ ಮಗ ನಾಗಾರ್ಜುನ ಜಯಗಳಿಸಿದ ನೋಡಿ. ಮಾಲ್ತೇಶ್ ರಾಣೆಬೆನ್ನೂರು ಬರ್ತೀಯಲ್ಲಣ್ಣ ನೀನ? ಮಾಲ್ತೇಶ್ ಅಲ್ಲಿ ಅವರು ಫಸ್ಟ್ ಅವ್ರಿಗೆ ರೆಡಿ ಮಾಡಪ್ಪ. ನಾವು ಬರ್ಕೊಂಡು ಮಾಲ್ತೇಶ್
ಭಾವಿಸ್ತಾ ಇದ್ರೆ ಅದ್ರ ಬಗ್ಗೆ ತಾವು ಹೇಳಿ. ಹನುಮಂತ ಇದು ನಿಜವಾಗ್ಲೂ ಇದು ಮಲ್ಲ ಇದೆ ಅಂತಕ್ಕಂಥ ಹುಡುಗಾಟ ಅಲ್ಲ. ಹಾಗಾಗಿ ಅರ್ಜುನ್ ದಾವಣಗೆರೆ ಅಂದ್ರೆ ಅನೇಕ ವಿಷಯಗಳಿಗೆ ಹೆಸರಾಗಿದೆ. ಬೆಣ್ಣೆ ದೋಸೆ ಅಂತ ಇದನ್ನ ನಾವು ಇತಿಹಾಸವನ್ನ ತಕ್ಕಂತ ನೋಡ್ಕೊಂತ ಬಂದ್ರೆ ನಿಜವಾಗ್ಲೂ ಇದು ಗಂಡು ಮೆಟ್ಟಿನ ನಾಡು. ಇದು ತನ್ನದಾದಂತ ಇತಿಹಾಸ ಹೊಂದಿರತಕ್ಕಂತ ಈ ಒಂದು ಕುಸ್ತಿ ನಿಜವಾಗ್ಲೂ ಬಹಳ ಸಂತೋಷ ಆಗ್ತದೆ. ಹಾಗಾಗಿ ಜೀವಂತವಾಗಿ ಇನ್ನೂ ಹನುಮಂತ ಕೇವಲ ರಾಜ್ಯ ಹೊರರಾಜ್ಯ ದೇಶ ಹೊರದೇಶದಿಂದನೂ ಕರೆಸಿ ನಮ್ಮ ಬಿ ವೀರಣ್ಣರು ಪ್ರಾರಂಭದಿಂದನೂ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷ ಆಗ್ತದೆ. ಈ ರೀತಿ ಮಾಡೋದಕ್ಕೆ ನನಗೆ ನಾನು ಸಂದೇಶ ಕೊಡಕ್ಕೆ ಬಯಸ್ತೀನಿ. ಇತ್ತೀಚಿನ ದಿನದಲ್ಲಿ ಒಂದು ಯುವಶಕ್ತಿ ಯುವ ಪೀಳಿಗೆ ತಮ್ಮ ಹವ್ಯಾಸಗಳಿಗೆ ದಾಸರಾಗಿ ತಮ್ಮ ಬದುಕನ್ನೇ ಜೀವನವನ್ನೇ ಒಳ್ಳೆ ಒಂದು ಇಂಥದ್ದು ಟೀನೇಜ್ನಲ್ಲಿ ಬದುಕನ್ನು ಹಾಳು ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಇದಿದ್ರೆ ಇದಕ್ಕೋಸ್ಕರ ಆದರೂ ನಾನು ಬಾಡಿಯನ್ನು ನಾನು ರಕ್ಷಣೆ ಮಾಡ್ಕೋಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಮನೋಭಾವ ಆಗ್ತದೆ. ನನಗೆ ಬಹಳ ಸಂತೋಷ. ಇದು ನಿರಂತರವಾಗಿ ಇರಬೇಕಾಗ್ತದೆ. ಇದಕ್ಕೆಲ್ಲರೂ ಸಹ ಪ್ರೋತ್ಸಾಹವನ್ನು ಕೊಟ್ಟು ಯುವ ಪೀಳಿಗೆಯನ್ನ ಮಾಡಬೇಕಾದಂತ ಕುಸ್ತಿಗಳೆಲ್ಲೋ ಮರೆ ಆಗ್ತಾ ಇದೆ ಅನ್ಸುತ್ತೆ. ನಾನು ಅದನ್ನೇ ಹೇಳ್ತಾ ಇರೋದು. ಯಾಕೆ ಮರಿ ಆಗ್ತದೆ ಅಂದ್ರೆ ಈ ನವನಾಗರಿಕತೆಯಲ್ಲಿ ಎಲ್ಲರೂ ಹವ್ಯಾಸಗಳು ದಾಸರು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಕಾಲದಲ್ಲಿ ಅವ್ರನ್ನ ನೋಡ್ತಾ ಇದ್ರೆ ಕಲ್ಲನ್ನ ಕುಟ್ಟಿ ಕಲ್ಲನ್ನ ಮಾಡಂತ ಪುಡಿ ಮಾಡಂತ ಜನ ಇವತ್ತೆಲ್ಲಿ ಹಿಂದೆ ನಮ್ಮ ಇತಿಹಾಸವನ್ನ ನಾವು ತೆಗೆದು ನೋಡ್ತಾ ಇದ್ರೆ ಗ್ರಾಮೀಣ ಭಾಗದಲ್ಲಿ ಗೌಂಡೆತ್ತದಿರ್ಬೋದು, ಒಂದೊಂದು ಚೀಲ ಎಂಥದ್ದು ಜೋಳವನ್ನು ಎತ್ತದಿರ್ಬೋದು, ತುಂಬಿದ ಗಾಡಿಯನ್ನು ಎತ್ತಿ ಬಿಚ್ಚಿ ಅಂಥದ್ದು ಚಕ್ರ ಜೋಡಿಸಂಥದ್ದು ಇದು ಪುರುಷರ ಲಕ್ಷಣ ಇತ್ತು. ಹಾಗಾಗಿ ಇನ್ನೂ ದಾವಣಗೆರೆಯಲ್ಲಿ ಇದು ಉಳಿದಿದೆ. ಮುಂದೊಂದು ದಿನ ಇದಕ್ಕೆ ನಿಜವಾಗ್ಲೂ ಇದು ಸತ್ಯಾಂಶ ಸಿಗ್ತದೆ, ಮತ್ತೆ ಅದು ಮುಂದುವರ್ಕೊಂಡು ಹೋಗ್ತದೆ. ಯುವ ಜನತೆ ಇವತ್ತು ಜನರೇಷನ್ ಈಗ ಈ ನಿಟ್ಟಿನಲ್ಲಿ ಇರಬೇಕು ಅನ್ನೋ ಸಂದೇಶ. ಥ್ಯಾಂಕ್ ಯು ವೆರಿ ಮಚ್. ಹರಿಯಾಣ ಅವರ ಮೇಲೆ ಈ ಕುಸ್ತಿಯನ್ನ ನೇಮಿಸಿದೆ. ನೋಡಪ್ಪ, ಬಾಲ್ಕೇಶ್ ಮೇಲೆ ಆಡೋ ಹುಡುಗ ಹನುಮಂತ ಸ್ಪೋರ್ಟ್ಸ್ ಇದೆಯಲ್ಲಪ್ಪ ನೀನು. ಹನುಮಂತ ಬಂದಿಲ್ಲ ಇದು 3 ಸತಿ ಕೂಗ್ತಾ ಬರ್ತಾ ಇದ್ರೆ ನಿನ್ ಕುಸ್ತಿ ಕ್ಯಾನ್ಸಲ್ ಮಾಡ್ತೇವೆ. ಶಿಷ್ಯ ನಾವು ದೂರ ಈಗ ಫ್ರೆಂಡ್ ಅಪ್ಪ, ನಾನು ನಿಮ್ ನಾನು ನೀನು ಬಹಳ ವರ್ಷದ ನೀನು ನನ್ ಬಗ್ಗೆ ಇಷ್ಟು ಸರ್. ಈಗ ದಾವಣಗೆರೆ ಕ್ರೀಡಾಪಟುಗಳು ಹೆಚ್ಚು ಕಮ್ಮಿ ಒಂದು 75-80 ಜೊತೆ ಜೋಡಿಗಳು ಬಂದವು. ಜೋಡಿ ಅಂದ್ರೆ ಒಬ್ಬೊಬ್ಬರು ಬಟ್ 180 ಪೈಲವಾನ್ ಭಾಗವಹಿಸ್ತಾರೆ ಕ್ರೀಡೆಯಲ್ಲಿ. ಸುಮಾರು ಒಂದು ತಿಂಗಳಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ದೇಶ ವಿದೇಶಗಳಿಂದ ಪೈಲವಾನ್ ಬಂದಿದ್ದಾರೆ. ವಿದೇಶ ಪೈಲವಾನ್ ಅಹಮದ್ ಅಂತ 1 ನಂಬರ್ ಕುಸ್ತಿ ಅದು. ಅವ್ರ ಮ್ಯಾಗ ರವಿರಾಜ್ ಅಂತಂದು ನಮ್ಮ ಇಂಡಿಯಾ ಹುಡುಗ. ವಿಕ್ಕಿ ಅಂತಂದು ಅಂತಾರಾಷ್ಟ್ರೀಯ ಅವನು ಕ್ರೀಡಾಪಟು 16 ಬಾರಿ ಅಂತಾರಾಷ್ಟ್ರೀಯ ಕ್ರೀಡಾ ಭಾಗವಹಿಸಿದ್ದಾನೆ. ಅವ್ನು ಏರ್ ಪೋಸ್ಟ್ನಾಗ ಅದಾನ. ಅವನ ಮ್ಯಾಗ ಆಡಲಿಕ್ಕೆ ಇವ ಅಬ್ಬೂಸ್ ಅಂತಂದು ಬಂದಾನ ಪೈಲವಾನ್, ಅಬ್ಬೂಸ್ ಖಾನ್ ಅಂತಂದು. ಅವನು ತೆರಿಗೆಯಲ್ಲಿ ಕೆಲಸ ಮಾಡ್ತಾ, ಅದು 1 ನಂಬರ್ ಕುಸ್ತಿ. ಹಂಗಾಗಿ ನಮ್ಮ ರಾಜ್ಯದಾಗ ಅಂತಾರಾಜ್ಯದವೆಲ್ಲ ಕುಸ್ತಿ ಸೇರಿಸಿ ಯಾಕೆ ಕ್ರೀಡೆ ನಶಿಸಿ ಹೋಗ್ತಿರೋದ್ರಿಂದ ನಾವೆಲ್ಲ ಕುಸ್ತಿ ಸಂಬಂಧಪಟ್ಟ ಜೊತೆ ಮಾಡಿ ಕುಸ್ತಿ ಆಡ್ಸಕ್ ಸರ್. ವ್ಯವಸ್ಥೆ ನಿನ್ನೆ ರಾತ್ರಿ ಉಳ್ಕೊಳಕ ನಾವು ಲಾಡ್ಜ್ ಮಾಡೇವಿ. ಬೆಳಗ್ಗೆ ರಾತ್ರಿ ಊಟ ಕೊಟ್ಟೇವಿ, ಬೆಳಗ್ಗೆ ತಿಂಡಿ ಕೊಟ್ಟೇವಿ, ಮಧ್ಯಾಹ್ನ ಊಟ ಕೊಟ್ಟೇವಿ, ಮತ್ತೆ ಊಟ ಮಾಡಿಸಿ ಮತ್ತೆ ಅವ್ರ ಊರಿಗೆ ವಾಪಸ್ ಕಳಿಸ್ತಾರೆ. ಜವಾಬ್ದಾರಿ ನಮ್ದು ಹಂಗ. ಒಂದೇ ದಿನ ಮಧ್ಯಾಹ್ನ 3:30 ರಾತ್ರಿ 9 ಗಂಟೆವರೆಗೆ. ಎಲ್ಲರಿಗೂ ಧನ್ಯವಾದಗಳು. ಸರ್ ಬಿ ವೀರಣ್ಣ ಅಂತ, ನಗರಸಭಾ ಮಾಜಿ ಅಧ್ಯಕ್ಷರು, ರಾಜ್ಯ ಕುಸ್ತಿ ಸಂಘದ ಅಧ್ಯಕ್ಷರು. ಮೈಸೂರು ಪಠಾಣ್, ಮೈಸೂರು ರಾಕೇಶ್ ಕೆರೆಗಡೆ. ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೀರಣ್ಣವರ ನೇತೃತ್ವದಲ್ಲಿ ಮತ್ತು ಕೆರೆಗರಡಿಯ ಸಹಯೋಗದೊಂದಿಗೆ ಈ ಕುಸ್ತಿಯನ್ನು ರಾಷ್ಟ್ರ ಮಟ್ಟದ ಕುಸ್ತಿಯನ್ನು ಇರಾನ್ನಿಂದ ಪೈಲ್ವಾನರು ಸಹಿತ ಆಗಮಿಸಿದ್ದಾರೆ. ಹಾಗಾಗಿ ಇದು ರಾಷ್ಟ್ರ ಮಟ್ಟದ ಕುಸ್ತಿ ಅಂತಂದೇಳಿ ಹೇಳ್ಬೇಕಾಗ್ತೈತಿ. ಆ ನಿಟ್ಟಿನಲ್ಲಿ ಬಹಳ ಅತ್ಯುತ್ತಮವಾದಂಥ ಕುಸ್ತಿಗಳನ್ನು ಇವತ್ತು ನೇಮಿಸಿ
ಇವತ್ತು ಕುಸ್ತಿ ಕಲೆ ನಶಿಸಿ ಹೋಗ್ತಾ ಐತಿ ದೇಶದಲ್ಲಿ. ಹಾಗಾಗಿ ಆ ಕುಸ್ತಿಯನ್ನು ಉಳಿಸ್ಬೇಕು. ಇದಕ್ಕೆ ಮಹಾಭಾರತ ಕಾಲದಲ್ಲೂ ಸಹಿತ ಇದಕ್ಕೆ ಒಂದು ಗೌರವ ಇತ್ತು ಕುಸ್ತಿಗೆ. ಹಾಗಾಗಿ ಅಂಥ ಕುಸ್ತಿಯನ್ನು ಇವತ್ತು ಮತ್ತೆ ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೆರೆಗರಡಿ ಮತ್ತು ನಮ್ಮ ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೀರಣ್ಣವರ ನೇತೃತ್ವದಲ್ಲಿ ನಮ್ಮೆಲ್ಲ ಪೈಲ್ವಾನರು, ದಾವಣಗೆರೆಯ ಸಮಸ್ತ ಹಿಂದೂ ಮುಸ್ಲಿಂ ಯಾರೋ ಭೇದ ಭಾವನೆಯಿಂದಲೇ ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದೇವೆ. ನಾವೆಲ್ಲರೂ ಸೇರಿ ಈ ಕುಸ್ತಿಯನ್ನು ಉಳಿಸ್ಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಂಗಾಗಿ ಇವತ್ತು ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಸುಮಾರು 35 ಜೊತೆ ಕುಸ್ತಿಯನ್ನು ಈಗಾಗಲೇ ನೇಮಿಸಿದ್ದೇವೆ. ಅವರಿಗೆ ಸುಮಾರು ಫೈನಲ್ ಕುಸ್ತಿ ಆಡ್ತಕ್ಕಂಥವ್ರಿಗೆ 2 ಲಕ್ಷ ರೂಪಾಯಿ ಬಹುಮಾನ ಮತ್ತು ಒಂದು ಬೆಳ್ಳಿಯ ಗದೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ಬಹಳ ಉತ್ತಮವಾದಂಥ ಕುಸ್ತಿ ಇದೆ. ಆ ಕುಸ್ತಿಗೆ ಎಲ್ಲರೂ ಸಹಿತ ಆಗಮಿಸಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದಕ್ಕೆ ನಿಮಗೂ ಮತ್ತು ಈ ಕುಸ್ತಿ ಅಭಿಮಾನಿಗಳಿಗೆ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಕುಸ್ತಿ ಆಡಕ್ಕೆ ಬಂದ ಅಭಿಮಾನಿಗಳಿಗೆ ಅಭಿನಂದನೆ. ಹಾಗೆ ಕಾರ್ಯನಿರ್ವಹಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ದಾವಣಗೆರೆಯ ಜಿಲ್ಲೆಯ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವನ ಶುಭಾಶಯಗಳು ಹೇಳ್ತಾ, ಈ ದಿನ ಕರ್ನಾಟಕ ರಾಜ್ಯದ ಕುಸ್ತಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೀರಣ್ಣವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕುಸ್ತಿಯನ್ನ 35 ಜೊತೆ ಕುಸ್ತಿ ಕಾಟನಿಕಾಲಿ ಕುಸ್ತಿ ಏರ್ಪಡಿಸಿರ್ತಾರೆ. ಈ ಹಿಂದೆ ಇದು ಕುಸ್ತಿ ನಾಡು ದಾವಣಗೆರೆ. ಈ ದಾವಣಗೆರೆಯಲ್ಲಿ ಕುಸ್ತಿ ನಶಿಸಿ ಹೋಗಬಾರದು ಅನ್ನುವಂಥ ಕಾರಣಕ್ಕಾಗಿ ಪೈಲ್ವಾನರ ಉತ್ತೇಜನಕ್ಕಾಗಿ ಇವತ್ತು ಬಿ ವೀರಣ್ಣವರ ನೇತೃತ್ವದಲ್ಲಿ ಇವತ್ತು ಕುಸ್ತಿಯನ್ನ ಆಡಲು ಪ್ರಾರಂಭಿಸಿದ್ದಾರೆ. ಈ ಕುಸ್ತಿ ಯಶಸ್ವಿಯಾಗಲಿ ಬಂದಂತ ಎಲ್ಲ ಅಭಿಮಾನಿಗಳಿಗೂ, ನೆರೆದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ಕುಸ್ತಿ ಆಡಲು ಆಗಮಿಸಿರ್ತಕ್ಕಂಥ ಎಲ್ಲ ಪೈಲ್ವಾನರು ಕೂಡ ಇನ್ನೂ ಹೆಚ್ಚಾಗಿ ಕುಸ್ತಿ ಆಡಲಿ, ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿ. ಯಾಕಂದ್ರೆ ದಾವಣಗೆರೆ ತವರು ಜಿಲ್ಲೆ ಕುಸ್ತಿ ನಾಡಿಗೆ ದಿವಂಗತ ಸ್ಟಾರ್ ನಾಗಪ್ಪನವರಾಗಿರ್ಬೋದು, ಚಾರ್ಲಿ ಪೈಲ್ವಾನ್ರವರಾಗಿರ್ಬೋದು, ಒಗ್ಗಣ್ಣವರಾಗಿರ್ಬೋದು, ಇನ್ನು ಇನ್ನಿತರೆ ಪೈಲ್ವಾನ್ರವರು ಇಲ್ಲಿ ದಾವಣಗೆರೆಯಲ್ಲಿ ಇವತ್ತು ಪೈಲ್ವಾನ್ ತಯಾರಿಕೆಯಾಗಿ ಪೈಲ್ವಾನ್ ನಾಡು ಅಂತ ಹೇಳಿ ಹೆಸರು ಪಡೆದಿದೆ. ಕೆ ಮಲ್ಲಪ್ಪನವರು, ದಿವಂಗತ ದಾಸಕರಿಯಪ್ಪನವರು ಹಾಗೂ ಬಡಿ ಕೃಷ್ಣಪ್ಪನವರ ಸವಿ ನೆನಪಿಗಾಗಿ ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕುಸ್ತಿಯನ್ನ ಏರ್ಪಡಿಸಿರುತ್ತೇವೆ. ಈ ಕುಸ್ತಿ ಇನ್ನೂ ನಡೀತಾ ಇದೆ. ದಯವಿಟ್ಟು ಶಾಂತ ರೀತಿಯಿಂದ ಪ್ರತಿಯೊಬ್ರು ಇನ್ನೂ ಹೆಚ್ಚು ಕುಸ್ತಿಯನ್ನು ನಡೆಸಲಿಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೇನೆ. ಸರ್, ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಇರತಕ್ಕಂಥ ಕುಸ್ತಿ ಪಟುಗಳು ಹೆಚ್ಚಾಗಬೇಕು, ಕುಸ್ತಿ ನಶಿಸಿ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಇದು ಗಂಡು ವಿದ್ಯೆ. ಈ ಕುಸ್ತಿ ಯಾವುದೇ ಕ್ರೀಡೆಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥ ಕ್ರೀಡೆ ಯಾವುದಾದಿದ್ರೆ ಅದು ಕುಸ್ತಿ. ಈ ಕುಸ್ತಿಯಲ್ಲಿ ಮನುಷ್ಯನ ಒಂದು ತಾಕತ್ತು ಮತ್ತು ಅವನ ಧೈರ್ಯ ಈ ಕುಸ್ತಿಯಿಂದಲೇ ಬರೋದು. ಈ ಕುಸ್ತಿಯನ್ನು ಆಡಿದ್ರೆ ಆರೋಗ್ಯವಾಗಿ ಕೂಡ ಇರಲಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರು ಯುವಕರು ಕುಸ್ತಿ ಆಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ದಿಕ್ಕಿನಲ್ಲಿ ಸಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಗುಂಡು ಚಂದ್ರಮಾರಿದ್ದಾರೆ ಅವರು. ಅದೇ ರೀತಿ ನಮ್ಮ ಸ್ವಾಮಿಗಳಾದಂತಹ ಆಂಜನೇಯರಿದ್ದಾರೆ, ಅವರು ಸಹ ಬಂದು ಪೈಲೊಂದಿಗೆ ಮುತ್ತಪ್ಪ ಲಕ್ಕುಂಡಿ ಇವರು 3 ವಿಠಲ್ ಶೈಲೇಶ್. ಈ ಕುಸ್ತಿಗೆ ನಮ್ಮ ಹಿರಿಯ ಪೈಲೊಂದರಾಗಿರ್ತಕ್ಕಂಥ ಮನೋಹರ್ ಪೈಲೊಂದ್ರು ರಫ್ರಿಗಳಾಗಿ ಕಾರ್ಯನಿರ್ವಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ಮುಂದಿನ ಕುಸ್ತಿ ಯೋಗೇಶ್ ದಾವಣಗೆರೆ, ಅಲ್ಲಾ ಬಕ್ಸ್ ಬೆಳಗಾಂ. ರೆಡಿ ಆಗ್ಬೇಕಣ್ಣ ನೀವು. ಮುಂದಿನ ಕುಸ್ತಿ ಯೋಗೇಶ್ ದಾವಣಗೆರೆ, ಅಲ್ಲಾ ಬಕ್ಸ್ ಬೆಳಗಾಂ. ಈ ಕುಸ್ತಿಗೆ ನಮ್ಮ ಹಿರಿಯ ಪೈಲೊಂದರಾಗಿರ್ತಕ್ಕಂಥ ಮುತ್ತಪ್ಪ ಕೋಳೂರು ಅಕಾಡೆಮಿಯಲ್ಲಿ ಬಂದು ಈ ಕುಸ್ತಿನ ರಫ್ರಿಗಳಾಗಿ ಕಾರ್ಯನಿರ್ವಹಿಸಬೇಕಂತ ವಿನಂತಿ ಮಾಡ್ತಾ ಇದ್ದಾರೆ. ಹೋಗ ಮುಟ್ಟೋಣ. ದಯಮಾಡಿ ಪೊಲೀಸ್ ಇಲಾಖೆ ಹಿಂದೆ ಕಳಿಸ್ಬೇಕು. ಈ ಒಂದು
ಎರಡು 3 ಹಚ್ಚಕತ್ತಾರೆ 3 ಕುಸ್ತಿಗೆ ಇಲ್ಲ 7 6 ಕಾಲ 6 ಮುಕ್ಕಾಲಿಗೆಲ್ಲ ಮುಗಿದವು ಸಣ್ಣವು 7 ಗಂಟೆ ಒಳಗೆಲ್ಲ ಮುಗಿತಾವೆ ಅವ್ರದ್ದು ಲೇಟ್ ಮರಿ ಅವ್ರದ್ದು ತಯಾರಾಗಿ ಬರೋದು ಲೇಟ್ ಆ ಕಡೆಗೆ ಬರೋದು ದೊಡ್ಡ ಕುಸ್ತಿ ಭಾಳ ಒಂದು 8 ಗಂಟೆ ಬೇಕು ನೋಡ್ರಿ ಅಲ್ಲ ಮುಗಿಲಿ ಅವ್ರು ಆ ಕಡೆಗೆ ಬರೋದು ಲೇಟ್ ಅವ್ರಿಗೆ ಸಾಕಾಗತ್ತೆ ಶರತ್ ಸ್ಪೋರ್ಟ್ಸ್ ಅಲ್ಲಪ್ಪ ಈಗ ಬಂದ್ರ 50 ಗಂಟೆ ಈ ಒಂದು ಕುಸ್ತಿಗೆ 5 ನಿಮಿಷ ಅವಧಿ ಇರುತ್ತೆ. ಯಾರು ಮೊದಲು ಸೊಂಟ ಹಿಡಿತಾರ ಅವರೇ ಗೆದ್ದಾಗ್ತದೆ. 1 ಪಾಯಿಂಟ್ ಅಶ್ಫಾಕ್ ಶರತ್ ಸ್ಪೋರ್ಟ್ಸ್ ಹಾಸ್ಟೆಲ್ ಈ ಕುಸ್ತಿಗೆ ನಮ್ಮ ಚಪ್ಪಾಳೆ ಮುಖದ ಸ್ವಾಗತ ಮಾಡಬೇಕು. ನಂಬರ್ 1 ಕುಸ್ತಿ ಅದು ದೇಶದಾಗ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ದಯವಿಟ್ಟು ಸ್ವಲ್ಪ ಕೆಳ ಬಂದು ಸಹಕರಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ. ಯಾಕಂದ್ರೆ ಕುಸ್ತಿಗಳು ಕಾಣ್ತಾ ಇಲ್ಲ, ಹಂಗಾಗಿ ನೋಡ್ರಿ ಎಲ್ಲರ ಹತ್ರ ಬರ್ತಾ ಇದಾರೆ. ದಯವಿಟ್ಟು ಅಕಾಡೆಮಿಯಲ್ಲಿ ಇರ್ತಕ್ಕಂಥ ಎಲ್ಲ ರಫ್ರಿಗಳಾಗಿ ಬಿಟ್ಟು ಇದನ್ನ ಉಳಿದಂತವ್ರು ಎಲ್ಲರೂ ಸಹಿತ ಕೆಳಗೆ ಬರ್ಬೇಕು ಅಂತ ವಿನಂತಿ ಮಾಡ್ತೇನೆ. ಕುಸ್ತಿಗಳು ಈಗಾಗಲೇ ರಫ್ರಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಹಿರಿಯ ಪೈಲ್ವಾನರಾಗಿರ್ತಕ್ಕಂಥ ಕೆಂಪು ಸಿದ್ದಣ್ಣವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ಗಣೇಶ್ ಪೈಲ್ವಾನ್ ದಾವಣಗೆರೆ ಆಡ್ತಾ ಕಮ್ಮಿ ಹೋಗಪ್ಪ ಅದೇನು ಮಾಡಿ